ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನಗಳ ನಂತರ ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಕೂಡ ಒಂದು ಮನೆಮದ್ದಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಹಣ್ಣುಗಳನ್ನು ಹೊರತುಪಡಿಸಿ ಪಪ್ಪಾಯ ಗಿಡದ ಅತಿ ಹೆಚ್ಚು ಬಳಕೆಯಾದ ಭಾಗವೆಂದರೆ ಅದು ಎಲೆ. ಹೌದು ಫ್ರೆಂಡ್ಸ್, ಈ ಪಪ್ಪಾಯ ಎಲೆ ರಸ ರಕ್ತದಲ್ಲಿನ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸಲು ಬಳಸಲಾಗುವ ಅತ್ಯಂತ ದೇಸಿ ಪರಿಹಾರ ಅಂತಲೇ ಹೇಳಬಹುದು. ಈ ಪಪ್ಪಾಯ ಎಲೆಗಳಲ್ಲಿ ಪಪ್ಪಾಯಿನ್ ಮತ್ತು ಚಿಮ್ಮ ಪಪ್ಪಾಯಿನಂತಹ ಕಿಣ್ವಗಳು ಸಮೃದ್ಧವಾಗಿದ್ದು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಫಿನಾಲಿಕ್ ಸಂಯುಕ್ತಗಳು ನಮ್ಮ ಪ್ರೋಟೀನ್ ಜೀರ್ಣಗೊಳಿಸಲು ಇದು ಸಹಾಯ ಮಾಡುತ್ತೆ. ಕಾರಿ ಪಪ್ಪಾಯಿನ್ ಎಂಬ ಆಲ್ಕಲೈಡ್ ಅಂಶ ಈ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಔಷಧಿ ಕೊಡ್ತಾರಲ್ಲ, ಆ ಔಷಧಿಗಳ ಅಡ್ಡ ಪರಿಣಾಮಗಳಿಂದ ಈ ರಕ್ಷಿಸುತ್ತದೆ. ಈ ಎಲೆಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ವಿಟಮಿನ್ ಬಿ ಅಧಿಕ ಪ್ರಮಾಣದಲ್ಲಿದೆ ಫ್ರೆಂಡ್ಸ್. ಈ ಪಪ್ಪಾಯ ಎಲೆಗಳಲ್ಲಿ ನಾರಿನಂಶವಿದ್ದು ಇದು ಜೀರ್ಣಾಂಗಗಳ ಆರೋಗ್ಯವನ್ನು ಕಾಪಾಡುತ್ತೆ. ಈ ಪಪ್ಪಾಯ ಎಲೆಯ ರಸದಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ. ಇದು ಡೆಂಗ್ಯೂ ಜ್ವರದ ಲಕ್ಷಣಗಳನ್ನು ನಿವಾರಿಸಲು ಸಹಕಾರಿಯಾಗಿದೆ. ಈ ಡೆಂಗ್ಯೂ ಜ್ವರದ ಸಾಮಾನ್ಯ ಲಕ್ಷಣವೆಂದರೆ ಜ್ವರ, ಆಯಾಸ, ತಲೆನೋವು, ವಾಕರಿಕೆ ಮತ್ತು ವಾಂತಿ. ಕೆಲವು ತೀವ್ರ ಪ್ರಮಾಣಗಳಲ್ಲಿ ಇದು ರಕ್ತದ ಪ್ಲೇಟ್ಲೆಟ್ ಮಟ್ಟವನ್ನು ಕಡಿಮೆ ಮಾಡಬಹುದು. ಡೆಂಗ್ಯೂ ಜ್ವರ ಜಾಸ್ತಿ ಆದರೆ ದೇಹದಲ್ಲಿನ ರಕ್ತದ ಪ್ಲೇಟ್ಲೆಟ್ ಮಟ್ಟ ಕೂಡ ಕಡಿಮೆ ಆಗುತ್ತೆ. ಆಗ ಈ ಪಪ್ಪಾಯ ಎಲೆಯ ರಸವನ್ನು ಡೈಲಿ 1 ಸ್ಪೂನ್ ಕುಡಿದರೆ 5 ದಿನ ರಕ್ತದಲ್ಲಿನ ಪ್ಲೇಟ್ಲೆಟ್ ಮಟ್ಟ ಕೂಡ ಹೆಚ್ಚುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನ ಮಾಡಲು ಇದು ಸಹಕಾರಿಯಾಗಿದೆ. ಇದರ ರುಚಿ ಕಹಿಯಾಗಿದ್ದರೂ ಆರೋಗ್ಯಕ್ಕೆ ತುಂಬಾ ಉಪಯೋಗಗಳಿವೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ನಮ್ಮ ದೇಹದಲ್ಲಿ ಇರುವ ಕೆಟ್ಟ ವೈರಸ್ಗಳನ್ನು ಇದು ಹೊಡೆದು ಹೋಗಲಾಡಿಸುತ್ತೆ. ಇದು ಮಲೇರಿಯಾ ಅಂತಹ ಜ್ವರ ನಿವಾರಣೆಗೆ ಕೂಡ ರಾಮಬಾಣ. ಹೇಗಂತೀರಾ? ಈ ಪಪ್ಪಾಯ ಎಲೆಯ ರಸ ಪ್ಲಾಸ್ಮೋಡಿಯಾಸಿಸ್ ಗುಣವನ್ನು ಹೊಂದಿದೆ. ಇದು ಮಲೇರಿಯಾ ಜ್ವರವನ್ನು ಕಂಟ್ರೋಲ್ ಮಾಡಲು ತುಂಬಾ ಸಹಕಾರಿಯಾಗಿದೆ. ಇದರಲ್ಲಿ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆ ಕೂಡ ಸಹಾಯ ಆಗುತ್ತೆ. ನೋಡಿ, ನಾನು ಇವತ್ತು ಎಲೆನ 2 ಎಲೆ ಬಳಸ್ಕೊಂಡು ನಿಮಗೆ ಒಂದು ರಸ ಮನೆಮದ್ದು ಹೇಳ್ಕೊಡ್ತೀನಿ. ನೋಡಿ, 2 ಎಲೆನ ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸ್ಕೊಂಡಿದ್ದೀನಿ. ನೋಡಿ, 2 ಎಲೆಯಲ್ಲಿ ರಸ ಇಷ್ಟೇ ಆಗಿದೆ. ಈ ರಸಕ್ಕೆ ನಾನು 1 ಸ್ಪೂನ್ ಜೇನುತುಪ್ಪ ಹಾಕ್ತೀನಿ. ಜೇನುತುಪ್ಪ ಯಾಕೆ ಹಾಕೋದಂದ್ರೆ ಮಕ್ಕಳಿಗೆ ಕುಡಿಸೋದಾದ್ರೆ ತುಂಬ ಕಹಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ 1 ಚಮಚ ಜೇನುತುಪ್ಪ ಹಾಕಿದ್ರೆ ಸ್ವಲ್ಪ ಕಹಿ ಅಂಶ ಹೊಡೆಯುತ್ತೆ. ಹಾಗಾಗಿ ನಾನು ಜೇನುತುಪ್ಪ ಹಾಕಿದೆ. ಇದು ಡೆಂಗ್ಯೂ ಜ್ವರ ಬಂದವರಿಗೆ ಬೆಳಗ್ಗೆ 1 ರಿಂದ 2 ಸ್ಪೂನ್, ದೊಡ್ಡವರಿಗಾದರೆ 2 ರಿಂದ 3 ಸ್ಪೂನ್, ಸಣ್ಣ ಮಕ್ಕಳಿಗಾದರೆ ಅರ್ಧ ಇಂದ 1 ಸ್ಪೂನ್ 5 ದಿನ ಕೊಟ್ಟರೆ ಡೆಂಗ್ಯೂ ಜ್ವರ ಕಂಟ್ರೋಲಿಗೂ ಬರುತ್ತೆ ಮತ್ತು ರಕ್ತದಲ್ಲಿನ ಪ್ಲೇಟ್ಲೆಟ್ಸ್ ಮಟ್ಟ ಕೂಡ ಹೆಚ್ಚಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.